ಶತಾವಧಾನಿ ಆರ್ ಗಣೇಶ್ ರವರ ಅಗಾಧವಾದ ಪ್ರತಿಭೆಯ ಬಗ್ಗೆ 100 ಜನರು ವಿಧ ವಿಧವಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವುದೇ ಪ್ರಶ್ನೆಗಳು ಬರಲಿ, ನಮಸ್ಕಾರ ಸ್ನೇಹಿತರೆ. ನಮ್ಮ ಆತ್ಮೀಯ ಸ್ನೇಹಿತರೊಬ್ಬರು ಚರ್ಚೆ ಮಾಡಬೇಕಾದ್ರೆ ಹೇಳಿದರು, ಶತಾವಧಾನಿ ಆರ್ ಗಣೇಶ್ ರವರ ಅಗಾಧವಾದ ಪ್ರತಿಭೆಯ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕೇಳಿದ್ರು. ಮೊದಲಿಗೆ ರಿಲಿಜನ್ ಧರ್ಮ ಅಲ್ಲ, ಧರ್ಮ ರಿಲಿಜನ್ ಅಲ್ಲ. ಅದು ಯಾವ ಕೆಟ್ಟ ದಿವಸ ಇವೆರಡು ಒಂದೇ ಅಂತ ಮಾಡಿದ್ರು ನಮ್ಮ ದೇಶಕ್ಕೆ ತುಂಬ ದೊಡ್ಡ ತೊಂದರೆ ಆಯಿತು. ಧರ್ಮದಲ್ಲಿ ಪರಲೋಕ, ದೇವರು, ಮತವಿಶ್ವಾಸ, ನರಕ, ಸ್ವರ್ಗ, ಪ್ರವಾದಿ, ಪವಿತ್ರ ಗ್ರಂಥ ಈ ಥರದ್ದು ಒಂದೂ ಇಲ್ಲ. ನಾವು ಹಾಗೆ ಚರ್ಚೆ ಮಾಡ್ತಾ ಇದ್ವಿ. ಅವರು ನನ್ನ ರವಿಶಂಕರ್ ಆಶ್ರಮದಲ್ಲಿ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಇದ್ದಾಗ 30 ವರ್ಷಗಳ ಹಿಂದೆ ಬರ್ತಾ ಇದ್ರು. ಆಗ ನಾವು ಕೆಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆ ರೀತಿ ಪರಿಚಯ. ಮತ್ತು ಅವರು ಶತಾವಧಾನಿ ಅಂದರೆ 100 ಜನರು ವಿಧ ವಿಧವಾದ ಪ್ರಶ್ನೆಗಳನ್ನು ಕೇಳ್ತಾರೆ ಒಂದು ಸಭೆಯಲ್ಲಿ. ಆ 100 ಜನರ ಪ್ರಶ್ನೆಗಳನ್ನು ನೆನಪಿಟ್ಕೊಂಡು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ. ಯಾವುದೇ ಪ್ರಶ್ನೆಗಳು ಬರಲಿ, ಅದೊಂದು ಅದ್ಭುತವಾದ ಪ್ರತಿಭೆ. ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡತಕ್ಕಂಥ ಶಕ್ತಿ ನಮ್ಮಲ್ಲಿ ಇಲ್ಲ, ವಿಮರ್ಶೆ ಮಾಡುವ ಶಕ್ತಿಯೂ ಇಲ್ಲ. ಆದರೆ ನನ್ನ ಸೀಮಿತವಾದ ಜ್ಞಾನದ ಮಟ್ಟದಲ್ಲಿ ನನ್ನ ಅನಿಸಿಕೆಯನ್ನು ನಿಮ್ಗೆ ಹೇಳ್ಬೋದು ಅಷ್ಟೆ. ಇದು ನನ್ನ ಸ್ವಂತ ಅಭಿಪ್ರಾಯ ಮತ್ತು ನನ್ನ ಬೇಡಿಕೆಯೂ ಕೂಡ. ಇಂಥ ಅಗಾಧವಾದ ಪ್ರತಿಭೆ ಕೆಲವಾರು ಜನಕ್ಕೆ ಮಾತ್ರ ಸೀಮಿತವಾಯಿತು. ತುಂಬ ಸಂಕುಚಿತವಾದ ರೀತಿಯಲ್ಲಿ ದೇವರ ಬಗ್ಗೆ ಭಕ್ತಿ ಇದೆಯಾ, ಮತ್ತೊಂದು ಇದೆಯಾ? ಅದಲ್ಲ. ಜೀವನ ಚೆನ್ನಾಗಿದ್ದರೆ ಜಗಜ್ಜೀವನವಾದಂಥ ಪರಮಾತ್ಮನೂ ಚೆನ್ನಾಗಿರ್ತಾರೆ. ಫಿಲಾಸಫಿಕಲ್ ಥಿಂಕಿಂಗ್ ಇರೋರಿಗೆ, ಆಧ್ಯಾತ್ಮದಲ್ಲಿ ಇರ್ತಕ್ಕಂಥವ್ರಿಗೆ, ಶಾಸ್ತ್ರ ಪುರಾಣಗಳ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ವಯಸ್ಸಾದ, ಈ ಪದ ಉಪಯೋಗಿಸ್ತೀನಿ ಅಂದರೆ ಈ ಎಲ್ಲ ಕೇಳಕ್ಕೆ ಬರ್ತಕ್ಕಂಥವ್ರು ವಯಸ್ಸಾದವರು. ಯುವಕರು ಬರೋದು ಕೇವಲ ಒಂದು 5% ಅಷ್ಟೇ. 95% ವಯಸ್ಸಾದವರೇ ಅಲ್ಲಿ ಬರ್ತಾರೆ, ಕುಳಿತುಕೋತಾರೆ, ಆಧ್ಯಾತ್ಮದ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಇವ್ರು ಹೇಳ್ತಾ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ, ಅದ್ಭುತ ಅಂದ್ಕೊಂಡು ಹೋಗ್ತಾರೆ ಅಷ್ಟೇ. ವಯಸ್ಸಾದಂಥವ್ರು ಬರ್ತಾರೆ ಜಾಸ್ತಿ. ಇಲ್ಲಿ ನೋಡಿ, ಇಂಥ ಅದ್ಭುತವಾದ ಪ್ರತಿಭೆ 100 ಜನಕ್ಕೆ 100 ಪ್ರಶ್ನೆಗಳಿಗೆ ನೆನಪಿಟ್ಕೊಂಡು ಹೇಳಬೇಕು ಅಂದರೆ ಸಾಮಾನ್ಯ ಅಲ್ಲ. ಈ ಜ್ಞಾನ, ಶತಾವಧಾನಿ ಆರ್ ಗಣೇಶ್ ರವರ ಜ್ಞಾನ ಏನಿದೆಯೋ ಅದು ಒಂದು ಮಿಂಚಂಗ್ ಬಂದು ಕಾಣೆ ಆಗಿಬಿಡುತ್ತೆ. ಶಾಶ್ವತವಾದ ಬೆಳಕನ್ನು ಸಾಮಾನ್ಯ ಜನರಿಗೆ, ವಿದ್ಯೆ ಗೊತ್ತಿಲ್ಲದ ವ್ಯಕ್ತಿಗಳಿಗೂ ರೀಚ್ ಆಗಬೇಕು. ಹೇಗೆ? ಈಗ ಒಂದು ಕರೆಂಟ್ ಕಂಡುಹಿಡಿದಿದ್ದಾರೆ. ಕರೆಂಟು ಇದು ಯಾವುದರ ಜಾತಿಗೆ ಸಂಬಂಧಪಟ್ಟದ್ದ, ಯಾವುದರ ಜನಾಂಗಕ್ಕೆ ಸಂಬಂಧಪಟ್ಟದ್ದ, ಅಥವಾ ಬಡವ, ಶ್ರೀಮಂತ, ಬುದ್ಧಿವಂತ, ಅಜ್ಞಾನಿ ಏನ ಸಂಬಂಧಪಟ್ಟದ್ದ? ಕರೆಂಟ್ ಎಲ್ಲರಿಗೂ ಬೇಕು. ಆ ಕರೆಂಟ್ ಕಂಡಿಡ್ತಕ್ಕಂಥ ವ್ಯಕ್ತಿ ಯಾರು? ಆ ವ್ಯಕ್ತಿಯ ಫೋಟೋ ಯಾರ ಮನೇಲಿದೆ? ದೇವರಿಗಿನ್ನ ಗ್ರೇಟು. ನಾವು ದೇವರ ಬಗ್ಗೆ ಏನು ಕಲ್ಪನೆ ಇಟ್ಕೊಂಡಿದ್ವಿ ಅದಕ್ಕಿಂತ ಗ್ರೇಟ್ ಕರೆಂಟ್ ಕಂಡಿಡಿದವರು. ಸಾಮಾನ್ಯ ಜನರಿಗೆ ಪ್ರತಿದಿನ ಯಾವ್ಯಾವ ವಸ್ತುಗಳು ತಲುಪುತ್ತೋ, ಈ ನನ್ನ ಜೀವನ ಪ್ರಾರಂಭವಾದರೆ ಒಂದು ಮೋಟಾರು ವಾಹನ ಉಪಯೋಗಿಸ್ತೀನಿ, ಅದನ್ನು ಕಂಡಿಡಿದವ್ರು ಯಾರು? ಏರೋಪ್ಲೇನ್ ಕಂಡಿಡಿದವ್ರು ಯಾರು? ಟ್ರೈನ್ ಕಂಡಿಡಿದವ್ರು ಯಾರು? ಸಾಮಾನ್ಯ ಮನುಷ್ಯನ ಬದುಕಿಗೆ ಪ್ರತಿಕ್ಷಣ ಯಾವುದು ಸಹಕಾರಿಯಾಗುತ್ತೋ ಅದನ್ನು ಕಂಡಿಡಿಯತಕ್ಕಂಥ ಶಕ್ತಿ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಇತ್ತು. ಅಂತ ಅಗಾಧವಾದ ನೆನಪು, ಕ್ರಿಯೇಟಿವ್ ಥಿಂಕಿಂಗ್ ಇತ್ತು. ಆ ಥಿಂಕಿಂಗ್ ಶಕ್ತಿ ಫಿಲಾಸಫಿ ಕಡೆ ಹೋಗ್ತು.
ಫಿಲಾಸಫಿ ಕಡೆ ಹೋದಾಗ ಅದು ಸೀಮಿತವಾಯಿತು, ಕೆಲವಾರು ಜನರಿಗೆ ಮಾತ್ರ ಜ್ಞಾನ ತಲುಪ್ತು. ಒಬ್ಬ ಅವಿದ್ಯಾವಂತ, ಒಬ್ಬ ಕಡು ಬಡವನಿಗೆ ಜ್ಞಾನ ತಲುಪೋದು ಇಲ್ಲ. ಅದೇ ಗಣೇಶ್ ಅವರು ಒಬ್ಬ ರೈತನಿಗೋಸ್ಕರವಾಗಿ ಯಾವುದನ್ನು ಹೊಸದ ವಿಜ್ಞಾನಿಯಾಗಿ ಒಂದು ಕಂಡಿಡ್ದಿದ್ರೆ ಅವನ ಜೀವನ ಹೇಗೆ ನಡೀತಾ ಇತ್ತು, ಹೇಗೆ ಅವನ ಅವಲಂಬಿತ ಆಗ್ತಾ ಇದ್ದ, ಎಷ್ಟೊಂದು ಬದಲಾವಣೆ ಆಗ್ತಾ ಇತ್ತು. ಒಂದು ಅಗ್ರಿಕಲ್ಚರಲ್ಲಿ ಒಂದು ಹೊಸದು ಕಂಡುಹಿಡಿಬೇಕಾಗಿತ್ತು, ಅಥವಾ ಒಂದು ಸ್ಪೇಸ್ ಟೆಕ್ನಾಲಜಿನಲ್ಲಿ ನಮ್ಮ ಬಾಹ್ಯಾಕಾಶದಲ್ಲಿ ಸಂಶೋಧನೆ ಮಾಡಬೇಕಾಯ್ತು, ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಸಂಶೋಧನೆ ಮಾಡಿ ಹೊಸದನ್ನು ಕೊಟ್ಟಿದ್ರೆ ಯಾವಾಗಲೂ ಉಳ್ಕೋತಾ ಇತ್ತು. ಒಂದು ಸಾಮಾನ್ಯ ಜ್ಞಾನದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದಾಗ ಅದು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ಪ್ರತಿದಿನ ಎಫೆಕ್ಟ್ ಆಗುತ್ತೆ. ಸಂವಿಧಾನದ ಬೇಕಾಷ್ಟು ವಿಚಾರಗಳಿದೆ, ಸರಿ ತಪ್ಪುಗಳು, ಅದ್ರ ಬಗ್ಗೆ ವಿಮರ್ಶೆ ಬೇಡ. ಆ ಅಂಬೇಡ್ಕರ್ ಅವರ ಜ್ಞಾನ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸಂವಿಧಾನ ಒಂದು ಉದಾಹರಣೆ ನಾನು ನಿಮ್ಗೆ ಕೊಟ್ಟದ್ದು. ಅದೇ ಶತಾವಧಿನೇ ಆರ್ ಗಣೇಶ್ ಒಬ್ಬ ಪೊಲಿಟಿಷಿಯನ್ ಆಗಿದ್ರೆ, ಈ ನಾರ್ಮಲ್ ಪೊಲಿಟಿಷಿಯನ್ ಅಲ್ಲ, ಇದೇ ಥಿಂಕಿಂಗ್ ಇಟ್ಕೊಂಡು ರಾಜಕೀಯಕ್ಕೆ ಬಂದು ಒಂದು ಅನ್ವೇಷಣೆ ಮಾಡಿ ಒಂದು ವಿಚಾರಗಳನ್ನು ಸಮಾಜಕ್ಕೆ ಸಹಕಾರಿ ಆಗತಕ್ಕಂಥ, ಪ್ರತಿಯೊಬ್ಬನು ಸಹಕಾರಿ ಆಗತಕ್ಕಂಥ ವಿಚಾರಗಳನ್ನು ಮಂಡನೆ ಮಾಡಿದರೆ, ಅದನ್ನು ಕಾರ್ಯರೂಪಕ್ಕೆ ರಾಜಕೀಯ ವ್ಯಕ್ತಿಯಾಗಿ ತಂದಿದ್ದಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಅದು ಪರಿಣಾಮ ಬೀರ್ತಾ ಇತ್ತು ಅಲ್ವೇನ್ರಿ? ಯಾರೋ ಕುಳಿತುಕೊಂಡು ಏನೋ ಒಂದು ಮಾತಾಡ್ತಾ ವಿಧಾನಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಕ್ರಿಯೇಟಿವ್ ಥಿಂಕಿಂಗ್ ಬಂದಿದ್ದರೆ, ಇಂಥ ವ್ಯಕ್ತಿಯಿಂದ ಹೊರಗಡೆ ಬಂದಿದ್ದರೆ ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇತ್ತು ಅಲ್ವಾ? ಇವ್ನು ಮೊಬೈಲ್ ಕಂಡುಹಿಡಿದ್ರು ನೋಡಿ, ನಾವು ಹೇಗೆ ಮಾತಾಡ್ತಾ ಇದ್ದೀವಿ. ಒಂದು ಕ್ಷಣ ಮೊಬೈಲ್ ಹಿಡ್ಕೊಂಡು ಹಲೋ ಅಂದ್ರೆ ಅಮೇರಿಕಾದ ಹಲೋ ಅಂತಾರೆ. ಎಂಥ ವಿಜ್ಞಾನ, ಎಂಥ ಆವಿಷ್ಕಾರ. ಈಗ ಮೊಬೈಲು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗ್ಬಿಟ್ಟಿದೆ. ಈಗ ಮೊಬೈಲ್ ಇಲ್ಲ ಅಂದರೆ ಜೀವನ ನಡೆಯಲ್ಲ, ಆ ಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲ ಕೆಲಸಗಳು ಆಗ್ತಾ ಇದೆ. ಪೇಮೆಂಟ್ ಸಿಸ್ಟಮ್, UPI ಪೇಮೆಂಟ್ ಸಿಸ್ಟಮ್ ಹೆಂಗಿದೆ, ತರಕಾರಿ ಅಂಗಡಿ ಹತ್ತ ಚಿಲ್ಲರೆ ಕಾಸಿಲ್ಲ ಅಂದರೆ ಹಿಂಗೆ ಅಂದ್ಬಿಡ್ತಾನೆ. ಅದು ಕಂಡುಹಿಡಿದನು ಗ್ರೇಟ್ ಅಲ್ವಾ? ಆ ರೀತಿಯಾದ ಒಂದು ಯಾವುದಾದ್ರೂ ವಸ್ತುಗಳ ಸಾಮಾನ್ಯ ತಲುಪತಕ್ಕಂಥ ವಿಚಾರಗಳನ್ನು ಶತಾವಧಾನಿ ಆರ್ ಗಣೇಶ್ ಅವರು ಕಂಡುಹಿಡಿದಿದ್ರೆ ಎಷ್ಟಾಗಿರೋದು. ಓಕೆ, ಇಸ್ ಫಿಲಾಸಫಿಕಲ್ ಬೇಕಾಷ್ಟು ವಿಚಾರಗಳ ಯಾವುದೇ ಪ್ರಶ್ನೆ ಕೇಳಿ ಉತ್ತರ ಹೇಳ್ತಾರೆ. ಈಗ ನಾನು ಏನೇನು ಚಿಂತನೆ ಇದ್ದೀವಿ ಅದಕ್ಕೂ ಕೂಡ ಸಮಂಜಸವಾದ ಉತ್ತರಗಳನ್ನು ಅವರು ಕೊಡ್ತಾರೆ. ಆದರೆ ಆ ಜ್ಞಾನ ಒಬ್ಬ ಹಳ್ಳಿಲಿ ಹೋಗಿ ಯಾರೋ ಒಬ್ರು ಕೇಳಲಪ್ಪ, ಬೇರೆ ಒಂದು 20 ಕಿಲೋಮೀಟ್ರಲ್ಲಿ ಹೋಗ್ಬಿಟ್ಟು ಒಂದು ಹಳ್ಳಿ ಸಾಮಾನ್ಯ ವ್ಯಕ್ತಿ ಕೇಳಿ, ಶತಾವಧಾನಿ ಆರ್ ಗಣೇಶ್ ಗೊತ್ತಾ ನಿಮಗೆ ಅಂತ. ಏನು ಗೊತ್ತು, ಶತಾವಧಾನಿ ಅಂದ್ರೆ ಏನು ಅಂತಲೇ ಗೊತ್ತಿರಲ್ಲ ಅಲ್ವಾ? ಎಂಥ ಅದ್ಭುತ ಪ್ರತಿಭೆ ಅಲ್ವಾ? ಅವರ ಪ್ರವಚನ ತುಂಬ ಕೇಳಿದ್ದೀನಿ. ಹಿಂದಿ ನಮ್ಮ ದೇಶದ ಎಲ್ಲ ಪ್ರಾಂತಗಳ ಭಾಷೆ ಆಗಬೇಕು ಅಂತ ಯಾರಾದರೂ ಹೇಳಿದ್ರೆ ಅದಕ್ಕೆ ನಾನು ವಿರೋಧ ಮಾಡ್ತೀನಿ. ಯಾಕೆಂದರೆ ಯಾವುದೇ ಒಂದು ಪ್ರಾಂತದ ಭಾಷೆ ಮಿಕ್ಕೆಲ್ಲ ಪ್ರಾಂತಗಳ ಮೇಲೆ ಹೇರಲ್ಪಡಬಾರ್ದು. ಹಿಂದಿಗೆ ಇಂಗ್ಲೀಷ್ನಂತೆ ಅಷ್ಟು ಉತ್ಕೃಷ್ಟ ಮಟ್ಟದ ಒರಿಜಿನಲ್ ಇನ್ಫಾರ್ಮೇಷನ್ ಕೊಡುವ ಶಕ್ತಿಯೂ ಇಲ್ಲ. ಮಿಕ್ಕ ಭಾರತೀಯ ಭಾಷೆಗಳಿಗೆ ಹೋಲಿಸಿದ್ರೆ ಅದರ ಸಾಹಿತ್ಯ, ಈಗ ಒಂದು ಕನ್ನಡ ಆಗಲಿ, ತೆಲುಗು ಆಗಲಿ, ತಮಿಳಿಗಾಗಲಿ ಇರುವ ಸಾಹಿತ್ಯಕ್ಕಿಂತ ಇನ್ನೂ ತುಂಬ ದೊಡ್ಡದೇನೂ ಇಲ್ಲ, ಚೆನ್ನಾಗಿರೋದಿದೆ. ನಾನು ಅನೇಕ ಭಾಷೆಗಳನ್ನು ಕಲ್ತಿರೋ ಕಾರಣ ನನಗೆ ಯಾವ ಭಾಷೆ ಮೇಲೂ ದ್ವೇಷ ಇಲ್ಲ, ಬೇರೆ ಪಕ್ಷಪಾತವೂ ಇಲ್ಲ. ಅದರಿಂದ ಹೇಳ್ತಾ ಇದ್ದೀನಿ. ಈ ಚರ್ಚೆ ಮಾಡಬೇಕಾದ್ರೆ ಈ ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತು. ಒಬ್ಬ ಕ್ರಿಯೇಟಿವ್ ಥಿಂಕರ್ ಇದ್ದರೆ ನಿನ್ನ ಚಿಂತನೆಗಳು ಕಡು ಬಡವನಿಗೆ, ಸಾಮಾನ್ಯನಿಗೆ, ಅವಿದ್ಯಾವಂತನಿಗೆ ತಲುಪತಕ್ಕಂಥ ವಿಚಾರಗಳು ದೊಡ್ಡ ಮಹಾನ್ ವ್ಯಕ್ತಿಗಳಿಂದ ಬಂದಾಗ ಮಾತ್ರ ಸಾರ್ಥಕವಾಗುತ್ತೆ. ಇಲ್ಲದಿದ್ದರೆ ಆ ಜ್ಞಾನ ಸೀಮಿತವಾಗಿ ಕೆಲವಾರು ಗುಂಪುಗಳು ಕೇಳ್ಕೊಂಡು ಎಂಟರ್ಟೈನ್ಮೆಂಟ್ ವಸ್ತು ಆಗ್ಬಿಡುತ್ತೆ. ಅಮೇಝಿಂಗ್, ಹೆಂಗೆ ಹೇಳಿದ್ರು, ಏನು ಫಿಲಾಸಫಿ ಅನ್ಕೊಂಡು ಖುಷಿಯಾಗಿ ಹೋಗ್ತಾರೆ. ಆ ಜ್ಞಾನ ತರಕಾರಿ ತಳ್ಳೋನು ಸಹಾಯ ಆಗಲ್ಲ. ತರಕಾರಿ ತಳ್ಳುವವನಿಗೆ ಆ ಗಾಡಿ ಹೆಂಗೆ ಕಂಡುಹಿಡಿದ್ರು, ಏರ್ ಹೇಗೆ ಕಂಡುಹಿಡಿದ್ರು, ಫೋನ್ ಹೇಗೆ ಬಂತು ಅಲ್ವಾ? ಅದೇ ಹೆಂಗೆ ತರಕಾರಿಗಳನ್ನು ಬೆಳಿಬೇಕಾಗಿತ್ತು ವಿತೌಟ್ ಕೆಮಿಕಲ್ಸು, ಅಥವಾ ಯಾವುದಾದ್ರು ಕೆಟ್ಟದನ್ನು ಕಂಡುಹಿಡಿತಕ್ಕಂಥ ಒಂದು ಮೆಷಿನ್ ಕಂಡುಹಿಡಿದಿದ್ರೆ, ಅಡಲ್ಟ್ರೇಷನ್ ಮಾಡ್ತಕ್ಕಂಥದ್ದು ಯಾವುದೇ ವಸ್ತುಗಳಾಗಲಿ, ಇದನ್ನಿಟ್ಟರೆ ಆ ಟಕ್ ಅಂತ ಹೇಳ್ಬೇಕು, ಇಂದಿನ ಸೇರಿಸಿದ್ದಾರೆ ಅಂತ. ಆ ಥರ ಒಂದು ಅದ್ಭುತವಾದ ಸಿಂಪಲ್ ವಸ್ತು ಕಂಡುಹಿಡಿದಿದ್ರೆ ಶತಾವಧಾನಿ ಆರ್ ಗಣೇಶ್ ಅವರು ಎಷ್ಟು ಜನರ ಬದುಕ್ತಾ ಇತ್ತು, ಎಷ್ಟು ಆರೋಗ್ಯ ಇಂಪ್ರೂವ್ ಆಗ್ತಾ ಇತ್ತು. ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಬಂದು ಅಮೂಲ್ಯವಾದ ಒಂದು ಯಾವುದಾದರೂ ಔಷಧಿಗಳನ್ನು ಕಂಡುಹಿಡಿದಿದ್ರೆ
ಪ್ರತಿದಿನ ಉಪಯೋಗಿಸ್ತಾ ಇದ್ರು ಅಲ್ವೇನ್ರಿ? ನಾನು ಯಾಕೆ ಈ ವಿಚಾರ ನಿಮ್ಮ ಜೊತೆ ಹಂಚ್ಕೊಂಡೆ ಅಂದರೆ, ಏನನ್ನಾದರೂ ಮಾಡಿ, ಯಾವುದಾದ್ರೂ ಮಾಡಿ ಸ್ವಲ್ಪ ಪ್ರತಿಯೊಬ್ಬರಿಗೂ ಸಹಕಾರಿಯಾಗಿರಬೇಕು ಅಂತ ಅದ್ಭುತವಾದ ಜ್ಞಾನ. ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಶತಾವಧಾನಿ ಆರ್ ಗಣೇಶ್ ರವರನ್ನು ನಾನು ಅವಹೇಳನ ಮಾಡ್ತಿಲ್ಲ, ವಿಮರ್ಶನೂ ಕೂಡ ಮಾಡ್ತಾ ಇಲ್ಲ. ಇಂಥ ಅದ್ಭುತ ಪ್ರತಿಭೆ ನಮ್ಮ ಸಮಾಜಕ್ಕೆ, ಸಾಮಾನ್ಯರಿಗೆ ಬೇಕಾಗಿತ್ತು. ಅದೆಲ್ಲೋ ಕಳೆದೋಯ್ತು ಅಂತಕ್ಕಂಥ ನನ್ನ ಅನಿಸಿಕೆ ಅಷ್ಟೇ, ನಿಮ್ಮದು ಬೇರೆ ಇರ್ಬೋದು. ನಿಜವಾಗ್ಲೂ ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲಿ ನೆನೆಸ್ಕೋತಾ ಇರ್ತೀನಿ. ಕೆಲವಾರು ವಿಚಾರಗಳ ಬಗ್ಗೆ ಎಷ್ಟು ಚೆನ್ನಾಗಿ ಮನಮುಟ್ಟುವಂಗೆ ಹೇಳ್ತಾರೆ. ಅದು ಸೀಮಿತ ಆಯಿತು ಅನ್ನೋದೇ ನನ್ನ ನೋವು. ಇದು ಸಾಮಾನ್ಯ ಜನರಿಗೆ ಸಿಗಬೇಕಾಗಿತ್ತು, ಸೈನ್ಸ್ಗೆ ಬರಬೇಕಾಗಿತ್ತು, ಅಥವಾ ಗ್ರೇಟ್ ಪೊಲಿಟಿಷಿಯನ್ಸ್ ಆಗಬೇಕಾಗಿತ್ತು, ಸಾಮಾನ್ಯ ಜನರಲ್ಲಿ ಬದಲಾವಣೆ ತರಬೇಕಾಗಿತ್ತು ಅನ್ನತಕ್ಕಂಥ ಚಿಂತನೆ ಅಷ್ಟೇ ನಂದು ಅಲ್ವಾ? ಯೋಚನೆ ಮಾಡಿ ನೋಡಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.